ಆಪರೇಷನ್ ಸಿಂಧೂರ್ 4 ದಿನ ಕಂಪ್ಲೀಟ್ ಆಯ್ತಾ? ಸೀಸ್ ಫೈರ್ ಹಾಕಿದ್ರು ಕೂಡ ಪಾಕಿಸ್ತಾನ ನಿನ್ನೆ ನೈಟ್ ಮತ್ತೆ ಏನಕ್ಕೆ ದಾಳಿ ಮಾಡಿದ್ರು? ಸೀಸ್ ಫೈರ್ ಅಂದ್ರೆ ಏನು, ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಎಷ್ಟಿದೆ, ಇದೆಲ್ಲ ತಿಳ್ಕೊಬೇಕಂದ್ರೆ ಜಸ್ಟ್ ಒಂದು 5 ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಫಸ್ಟ್ ಥಿಂಗ್, ಸೀಸ್ ಫೈರ್ ಏನು ಅಂತ ಕೇಳಿದ್ರೆ, ಎರಡು ದೇಶಗಳ ನಡುವೆ ಒಂದು ದೊಡ್ಡ ಯುದ್ಧ ನಡೀತಿದ್ದಾಗ ಅಲ್ಲಿನ ಪ್ರಾಣಾಪಾಯ ಇವೆಲ್ಲ ತಪ್ಪಿಸೋದಕ್ಕೋಸ್ಕರ ಒಂದು ಟೆಂಪ್ರವರಿ ಆಗಿ ಒಂದು ಡಿಸಿಷನ್ ತಗೊಳ್ತಾರೆ, ಯಾವುದೇ ತರ ಯುದ್ಧ ನಿಮ್ ಎರಡು ಕಡೆಯಿಂದ ನಡಿಬಾರ್ದು ಅಂತ ಹೇಳಿ. ಈ ಎರಡೂ ಕಡೆಯಿಂದ ಒಪ್ಪಿಗೆ ಬಂದಾಗ ಮಾತ್ರ ಸೀಸ್ ಫೈರ್ ಆನ್ ಆಗುತ್ತೆ. ಲೈಕ್ ಈ ತರ ಸೀಸ್ ಫೈರ್ ಇದ್ದಾಗ ಕೂಡ ಪಾಕಿಸ್ತಾನ ನಿನ್ನೆ ನೈಟ್ ಆಲ್ಮೋಸ್ಟ್ ಸೀಸ್ ಫೈರ್ ನಿನ್ನೆ 5 ಗಂಟೆ ಈವ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿನ್ನೆ 5 ಗಂಟೆಯಿಂದ ಯಾವುದೇ ತರಹದ ಯುದ್ಧಗಳು ಭಾರತ ಕಡೆಯಿಂದ ಮತ್ತೆ ಪಾಕಿಸ್ತಾನ ಕಡೆಯಿಂದ ಯಾವುದೇ ಕಡೆಯಿಂದ ಕೂಡ ಸ್ಟಾರ್ಟ್ ಆಗಬಾರ್ದು ಅಂತ. ಬಟ್ ಪಾಕಿಸ್ತಾನ ನಿನ್ನೆ ನೈಟ್ ಆಲ್ಮೋಸ್ಟ್ ಒಂದು 12:55 ಟೈಮ್ ಅಲ್ಲಿ ಕೆಲವು ಬಾರ್ಡರ್ಸ್ ಅಲ್ಲಿ ಹೋಪ್ ಯಾರಿಗೂ ಏನೂ ಆಗಿಲ್ಲ. ಬಟ್ ಪಾಕಿಸ್ತಾನ ಈ ತರ ಏನಕ್ಕೆ ಮಾಡ್ತಿದೆ ಅಂತ ಹೇಳಿದ್ರೆ, ನನ್ನ ಮಕ್ಳಿಗೆ ಮೆಂಟ್ಲು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಜಸ್ಟ್ ಬಿಕಾಸ್ ಒಂದು ಹೇಳ್ತೀನಿ, ನಮ್ಮ ಹತ್ರ ಇರೋ ರಫೇಲ್ಸ್ ಬಂದು 37 ಇದೆ. ಬಟ್ ಪಾಕಿಸ್ತಾನದ PM ಏನಂತ ಕ್ಲೈಮ್ ಮಾಡ್ತಿದ್ದಾರೆ ಅಂದ್ರೆ, ಆಲ್ಮೋಸ್ಟ್ ನಾವು ಇಂಡಿಯಾದ 50 ರಫೇಲ್ಸ್ ನ ಡಿಸ್ಟ್ರಾಯ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇರೋದೇ 37 ರಫೇಲ್ಸ್ ಆದ್ರೆ ಅವರು 50 ಹೆಂಗ್ ಡಿಸ್ಟ್ರಾಯ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಅಂಡ್ ಡಿಫೆನ್ಸ್ ಮಿನಿಸ್ಟರ್ ಬಂದು ಪಾಕಿಸ್ತಾನ ಯುದ್ಧನ ಗೆದ್ದಿದೆ ಅಂತ ಹೇಳ್ತಿದ್ದಾರೆ. ಹೋಪ್ ರಿಸಲ್ಟ್ ಏನಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಂಡ್ ಇಂಡಿಯಾ ಯಾವತ್ತು ಶಾಂತಿಯುತವಾಗಿದ್ದಂತ ಇಂಡಿಯಾ ಅವ್ರಿಗೆಷ್ಟು ಲೈಕ್ ಆ ಟೆಂಪರ್ ರೀಚ್ ಆದ್ರೆ ಮಾತ್ರ ಈ ತರ ಯುದ್ಧಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋಪ್ ಇದರಿಂದ ತುಂಬಾ ಜನ ಪ್ರಾಣಹಾನಿ ನಷ್ಟ ಆಗಿದೆ, ಪ್ಲಸ್ ಆಸ್ತಿ ನಷ್ಟ ಆಗಿದೆ. ನಮ್ಗೆ ಯಾವ ತರ ಆಗಿದೆಯೋ ಅವ್ರಿಗೂ ಅದೇ ತರ ಆಗಿದೆ. ಕೂಡ ಮೋದಿ ಅವರು ಇನ್ನೂ ಲೈಕ್ ಯಾವ್ದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅಂಡ್ ಡೊನಾಲ್ಡ್ ಟ್ರಂಪ್ ಅವರು ಇದರಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಒಂದು ಪುತಿನ್ ಅವರು ಟ್ರಂಪ್ ಅವರು ಎಲ್ಲ ಸೇರಿಸಿಕೊಂಡು ಈ ಸೀಸ್ ಫೈರ್ ನ ಆನ್ ಮಾಡಿಸ್ಕೊಟ್ರು. ಬಿಕಾಸ್ ಈ ಎರಡೂ ದೇಶಗಳ ನಡುವಿನ ಶಾಂತಿಯುತವನ್ನು ಕಾಪಾಡೋದಕ್ಕೋಸ್ಕರ. ಹೋಪ್ ಇದು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ, ಇಲ್ಲಾಂದ್ರೆ ಇಲ್ಲಿಗೆ ಕ್ಲೋಸ್ ಆಗುತ್ತಾ ಅಂತ ಸ್ವಲ್ಪ ಕಾಯ್ದು ನೋಡಬೇಕಾಗುತ್ತೆ. ಅಂಡ್ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯಾಟ್ಸ್ ಅಪ್ ಟು ದ ಇಂಡಿಯನ್ ಡಿಫೆನ್ಸ್ ಅಂಡ್ ಏರ್ ಫೋರ್ಸ್ ಅಂತ ಪ್ರತಿಯೊಬ್ಬರಿಗೂ ಹೇಳ್ಬೋದು. ಬಿಕಾಸ್ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಲ್ಲರೂ. ಅಂಡ್ ಪಾಕಿಸ್ತಾನ ಆಲ್ಮೋಸ್ಟ್ ತುಂಬಾ ಆಸ್ತಿ ನಷ್ಟ ಆಗಿದೆ, ತುಂಬಾ ಪ್ರಾಣಹಾನಿ ಆಗಿದೆ. ಕೆಲವು ವಿಡಿಯೋಸ್ ನೋಡಿದಾಗಂತೂ ಸೀರಿಯಸ್ಲಿ ಮನಸ್ಸು ತುಂಬಾ ಬೇಜಾರಾಯಿತು ಅದು ಇಂಡಿಯನ್ ಆಗಿ. ಬಿಕಾಸ್ ನಾವ್ ಯಾವತ್ತೂ ಲೈಕ್ ಹ್ಯುಮ್ಯಾನಿಟಿ ಬಗ್ಗೆ ಥಿಂಕ್ ಮಾಡೋರು, ಈ ತರ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಒಂದ್ಸಲಿ ನಾವು ಪ್ರೀವಿಯಸ್ ಆಗಿ ನಮ್ಮವ್ರನ್ನ ಅವ್ರು ಏನ್ ಮಾಡಿದ್ರು ಅಂತ ಒಂದ್ಸಲಿ ಥಿಂಕ್ ಮಾಡಿ ನೋಡಿದಾಗ ಮಾಡಿದ್ರೆ ತಪ್ಪಿಲ್ಲ ಅಂತ ಅನ್ಸುತ್ತೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಕರ್ನಾಟಕ ಬಾರ್ಡರ್ ಅಂದ್ರೆ ಸತ್ಯಸಾಯಿ ಜಿಲ್ಲೆಯ ಒಬ್ಬ ರಮೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.